ಈ ಬಾರಿ ಅದೃಷ್ಟ ನಿಮ್ಮ ಬದಿಯಲ್ಲಿ ಇದೆಯಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯಾವಾಗಲಾದರೂ ಮೂಡುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ನಾವು ಎದುರಿಸುವ ಸವಾಲುಗಳು, ಅವಕಾಶಗಳು, ಸಾಧನೆಗಳು ಹಾಗೂ ಅಡಚಣೆಗಳ ಹಿಂದೆ ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ ಮತ್ತು ದಶಾಭುಕ್ತಿಗಳ ಪ್ರಭಾವ ಅಡಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಈ ಸಂಚಿಕೆಯಲ್ಲಿ 12 ರಾಶಿಗಳಿಗೂ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅದೃಷ್ಟ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಯಾವ ಕ್ಷೇತ್ರದಲ್ಲಿ ಬೆಳವಣಿಗೆ ಸಾಧ್ಯತೆ ಇದೆ, ಯಾವ ಕಡೆ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು, ಆರೋಗ್ಯ, ಕುಟುಂಬ, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ, ಧನಸ್ಥಿತಿ, ವಿವಾಹ, ಸಂತಾನ, ಆಧ್ಯಾತ್ಮಿಕತೆ, ಸಾಮಾಜಿಕ ಗೌರವ ಇತ್ಯಾದಿ ಎಲ್ಲ ಆಯಾಮಗಳನ್ನು ಸಮಗ್ರವಾಗಿ ಪರಿಗಣಿಸಿ ವಿಶ್ಲೇಷಣೆಯನ್ನು ನೀಡಲಾಗುತ್ತಿದೆ. ಈ ವಿವರಣೆ ಸಂಪೂರ್ಣವಾಗಿ ಜ್ಯೋತಿಷ್ಯ ತತ್ವಗಳ ಆಧಾರದ ಮೇಲೆ ಸರಳ ಹಾಗೂ ಸುಗಮ ಕನ್ನಡದಲ್ಲಿ ನೀಡಲಾಗುತ್ತಿದೆ. ಮೇಷರಾಶಿಯವರ ವಿಷಯಕ್ಕೆ ಬಂದರೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ. ಕುಜ ಗ್ರಹದ ಪ್ರಭಾವದಿಂದ ಧೈರ್ಯ, ಸಾಹಸ ಮತ್ತು ನಿರ್ಧಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು. ನಿಮ್ಮ ಪರಿಶ್ರಮಕ್ಕೆ ಮೌಲ್ಯ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಸಾಲಬಾಧೆ ಇದ್ದರೆ ಅದನ್ನು ಕಡಿಮೆ ಮಾಡುವ ದಾರಿಗಳು ದೊರೆಯುತ್ತವೆ. ಕುಟುಂಬದಲ್ಲಿ ಕೆಲವೊಮ್ಮೆ ಅಸಮಾಧಾನ ಮೂಡಿದರೂ ಮಾತಿನ ಮೂಲಕ ಸಮಾಧಾನ ಸಾಧ್ಯ. ಆರೋಗ್ಯದ ವಿಚಾರದಲ್ಲಿ ರಕ್ತದೊತ್ತಡ, ತಲೆನೋವು ಅಥವಾ ಅತಿಯಾದ ಉತ್ಸಾಹದಿಂದ ಉಂಟಾಗುವ ಆಯಾಸ ಗಮನಿಸಬೇಕು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲಕರ ಸಮಯ. ವಿವಾಹಯೋಗ್ಯರಿಗೆ ಮಾತುಕತೆಗಳು ಶುರುವಾಗುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಟ್ಟಾರೆ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಪರಿಶ್ರಮಕ್ಕೆ ಕೈಜೋಡಿಸುವಂತಿದೆ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಶಾಂತ ಸ್ವಭಾವ ಮತ್ತು ಸ್ಥಿರತೆ ಮುಖ್ಯ ಪಾತ್ರ ವಹಿಸುತ್ತದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗಬಹುದು. ಕಲಾ, ಸಂಗೀತ, ವಿನ್ಯಾಸ, ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಫಲಿತಾಂಶ ದೊರೆಯುವ ಸೂಚನೆಯಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕಂಡುಬರುತ್ತದೆ. ಆಸ್ತಿ ಖರೀದಿ ಅಥವಾ ಮನೆ ಬದಲಾವಣೆ ಯೋಚನೆ ಇದ್ದರೆ ಈ ಸಮಯ ಸಹಕಾರಿಯಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಆಹಾರ ನಿಯಂತ್ರಣ ಅಗತ್ಯ. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಹೂಡಿಕೆ ಮಾಡುವಾಗ ತಾಳ್ಮೆ ಅಗತ್ಯ. ಒಟ್ಟಾರೆ ನಿಮ್ಮ ಅದೃಷ್ಟ ನಿಧಾನವಾಗಿ ಆದರೆ ಸ್ಥಿರವಾಗಿ ನಿಮಗೆ ಲಾಭ ತರಲಿದೆ. ಮಿಥುನ ರಾಶಿಯವರಿಗೆ ಬುದ್ಧಿ ಮತ್ತು ಸಂವಹನ ಕೌಶಲ್ಯ ಈ ಅವಧಿಯಲ್ಲಿ ಮಹತ್ವ ಪಡೆಯುತ್ತದೆ. ಬುಧನ ಪ್ರಭಾವದಿಂದ ಮಾತಿನ ಮೂಲಕ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಬರವಣಿಗೆ, ಮಾಧ್ಯಮ, ಬೋಧನೆ, ವ್ಯಾಪಾರ ಕ್ಷೇತ್ರದವರಿಗೆ ವಿಶೇಷ ಅನುಕೂಲ. ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭವೂ ಆಗಬಹುದು, ಆದರೆ ಅಜಾಗರೂಕ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ. ಆರೋಗ್ಯದ ದೃಷ್ಟಿಯಿಂದ ನರಶಕ್ತಿ ಮತ್ತು ನಿದ್ರೆಯ ಕಡೆ ಗಮನ ಹರಿಸಬೇಕು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಮುಖ್ಯ. ಪ್ರೇಮ ಸಂಬಂಧಗಳು ಗಂಭೀರ ರೂಪ ಪಡೆಯಬಹುದು. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಚಾತುರ್ಯ ಮತ್ತು ಸಮಯ ಪ್ರಜ್ಞೆ ಮೇಲೆ ಅವಲಂಬಿತವಾಗಿದೆ. ಕಟಕ ರಾಶಿಯವರಿಗೆ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಸ್ಥಿತಿ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಮನೆಯಲ್ಲಿ ಹೆಚ್ಚಿನ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಆಸ್ತಿ, ಮನೆ, ವಾಹನ ಸಂಬಂಧಿತ ವಿಚಾರಗಳು ಮುಂದುವರಿಯುತ್ತವೆ. ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಇದ್ದರೂ ಅನಿರೀಕ್ಷಿತ ಖರ್ಚು ಸಾಧ್ಯ. ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆ ಮತ್ತು ಮನಸ್ಸಿನ ಒತ್ತಡ ಗಮನಿಸಬೇಕು. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಮನ್ವಯ ಅಗತ್ಯ. ಮಹಿಳೆಯರಿಗೆ ವಿಶೇಷವಾಗಿ ಶುಭ ಸಮಯ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಸಿಗಬಹುದು. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಒಟ್ಟಾರೆ ನಿಮ್ಮ ಅದೃಷ್ಟ ಕುಟುಂಬದ ಆಶೀರ್ವಾದದ ಮೂಲಕ ಬೆಂಬಲ ನೀಡಲಿದೆ. ಸಿಂಹ ರಾಶಿಯವರಿಗೆ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಾಯಕತ್ವದ ಗುಣಗಳು ಹೊರಹೊಮ್ಮುತ್ತವೆ. ಕೆಲಸದಲ್ಲಿ ಪದೋನ್ನತಿ ಅಥವಾ ಗೌರವ ದೊರೆಯುವ ಸಾಧ್ಯತೆ ಇದೆ. ಸರ್ಕಾರಿ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಹಣಕಾಸಿನಲ್ಲಿ ಹೆಚ್ಚುವರಿ ಆದಾಯದ ಮಾರ್ಗಗಳು ಕಂಡುಬರಬಹುದು. ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಕಣ್ಣುಗಳ ಕಡೆ ಗಮನ ಹರಿಸಬೇಕು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಕಾಳಜಿ ಅಗತ್ಯ. ಪ್ರೇಮ ಸಂಬಂಧದಲ್ಲಿ ಸ್ಪಷ್ಟತೆ ಬರಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಸಾಧನೆ ಸಾಧ್ಯ. ನಿಮ್ಮ ಅದೃಷ್ಟ ಈ ಅವಧಿಯಲ್ಲಿ ಗೌರವ ಮತ್ತು ಮಾನ್ಯತೆ ರೂಪದಲ್ಲಿ ಫಲ ನೀಡಬಹುದು. ಕನ್ಯಾ ರಾಶಿಯವರಿಗೆ ಬುಧನ ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ. ಕೆಲಸದಲ್ಲಿ ಸೂಕ್ಷ್ಮತೆ ಮತ್ತು ನಿಖರತೆ ಮೂಲಕ ಪ್ರಶಂಸೆ ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ನಿಯಮಿತ ವ್ಯಾಯಾಮ ಅಗತ್ಯ. ಜೀರ್ಣಕ್ರಿಯೆ ಮತ್ತು ಚರ್ಮ ಸಮಸ್ಯೆಗಳಿಗೆ ಎಚ್ಚರಿಕೆ ಬೇಕು. ಹಣಕಾಸಿನಲ್ಲಿ ಯೋಜಿತ ಹೂಡಿಕೆ ಉತ್ತಮ.
ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಮಾತಿನ ಜಾಗ್ರತೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಸಾಧನೆ. ವಿವಾಹ ಸಂಬಂಧಿತ ಮಾತುಕತೆಗಳು ಪ್ರಗತಿ ಕಾಣಬಹುದು. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನಿಮ್ಮ ಅದೃಷ್ಟ ಪರಿಶ್ರಮ ಮತ್ತು ನಿಯಮಬದ್ಧತೆಗೆ ಕೈಜೋಡಿಸುತ್ತದೆ. ತುಲಾ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಸಾಮಾಜಿಕ ಜೀವನ ಚೈತನ್ಯದಿಂದಿರುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸಮತೋಲನ ಮುಖ್ಯ. ಹಣಕಾಸಿನಲ್ಲಿ ಲಾಭದ ಅವಕಾಶಗಳಿದ್ದರೂ ಅತಿಯಾದ ಖರ್ಚು ತಪ್ಪಿಸಬೇಕು. ಆರೋಗ್ಯದ ದೃಷ್ಟಿಯಿಂದ ಮೂತ್ರಪಿಂಡ ಮತ್ತು ಚರ್ಮ ಸಮಸ್ಯೆ ಗಮನಿಸಬೇಕು. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ. ಕಲಾ ಮತ್ತು ಸೌಂದರ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಫಲ. ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಧ್ಯಯನ ಅವಕಾಶ. ಒಟ್ಟಾರೆ ನಿಮ್ಮ ಅದೃಷ್ಟ ಸಂಬಂಧಗಳ ಮೂಲಕ ಲಾಭ ತರಬಹುದು. ವೃಶ್ಚಿಕ ರಾಶಿಯವರಿಗೆ ಕುಜ ಮತ್ತು ಕೇತು ಪ್ರಭಾವದಿಂದ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಗುಪ್ತ ಕಾರ್ಯಗಳಲ್ಲಿ ಯಶಸ್ಸು. ಸಂಶೋಧನೆ, ತನಿಖೆ, ರಹಸ್ಯ ಕಾರ್ಯಗಳಲ್ಲಿ ಸಾಧನೆ ಸಾಧ್ಯ. ಹಣಕಾಸಿನಲ್ಲಿ ಏರಿಳಿತ ಇದ್ದರೂ ಕೊನೆಗೆ ಲಾಭ. ಆರೋಗ್ಯದಲ್ಲಿ ರಕ್ತ ಮತ್ತು ಹಾರ್ಮೋನ್ ಸಂಬಂಧಿತ ವಿಚಾರಗಳಿಗೆ ಗಮನ. ಕುಟುಂಬದಲ್ಲಿ ಕೆಲವೊಮ್ಮೆ ತೀವ್ರ ಮಾತುಕತೆ ಸಾಧ್ಯ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ವಿದ್ಯಾರ್ಥಿಗಳಿಗೆ ಗಾಢ ಅಧ್ಯಯನದಲ್ಲಿ ಯಶಸ್ಸು. ನಿಮ್ಮ ಅದೃಷ್ಟ ತಾಳ್ಮೆ ಮತ್ತು ಗಂಭೀರತೆಯ ಮೂಲಕ ಫಲ ನೀಡುತ್ತದೆ. ಧನು ರಾಶಿಯವರಿಗೆ ಗುರುನ ಅನುಗ್ರಹದಿಂದ ಜ್ಞಾನ ಮತ್ತು ಧರ್ಮಬೋಧ ಹೆಚ್ಚಾಗುತ್ತದೆ. ವಿದೇಶ ಪ್ರಯಾಣ ಸಾಧ್ಯತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು. ಹಣಕಾಸಿನಲ್ಲಿ ಸುಧಾರಣೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆರೋಗ್ಯದಲ್ಲಿ ಯಕೃತ್ತು ಮತ್ತು ತೂಕದ ಬಗ್ಗೆ ಗಮನ. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಸಾಧನೆ. ವಿವಾಹಯೋಗ್ಯರಿಗೆ ಶುಭ ಸಮಯ. ನಿಮ್ಮ ಅದೃಷ್ಟ ಗುರುದೃಷ್ಟಿಯಿಂದ ಬಲವಾಗಿರುತ್ತದೆ. ಮಕರ ರಾಶಿಯವರಿಗೆ ಶನಿಯ ಪ್ರಭಾವದಿಂದ ಪರಿಶ್ರಮ ಮುಖ್ಯ. ನಿಧಾನವಾದರೂ ಸ್ಥಿರವಾದ ಪ್ರಗತಿ. ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ. ಹಣಕಾಸಿನಲ್ಲಿ ನಿಯಂತ್ರಿತ ಬೆಳವಣಿಗೆ. ಆರೋಗ್ಯದಲ್ಲಿ ಎಲುಬು ಮತ್ತು ಸಂಧಿ ಸಮಸ್ಯೆ ಗಮನಿಸಬೇಕು. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ತಾಳ್ಮೆ ಅಗತ್ಯ. ಆಧ್ಯಾತ್ಮಿಕ ಶ್ರದ್ಧೆ ಹೆಚ್ಚುತ್ತದೆ. ನಿಮ್ಮ ಅದೃಷ್ಟ ಪರಿಶ್ರಮಕ್ಕೆ ಅನುಗುಣವಾಗಿ ಫಲ ನೀಡುತ್ತದೆ. ಕುಂಭ ರಾಶಿಯವರಿಗೆ ಶನಿ ಮತ್ತು ರಾಹು ಪ್ರಭಾವದಿಂದ ಹೊಸ ಆಲೋಚನೆಗಳು ಮೂಡುತ್ತವೆ. ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ. ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭ. ಆರೋಗ್ಯದಲ್ಲಿ ನರಶಕ್ತಿ ಮತ್ತು ರಕ್ತಸಂಚಾರ ಗಮನಿಸಬೇಕು. ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ. ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಗೌರವ. ನಿಮ್ಮ ಅದೃಷ್ಟ ಹೊಸ ಪ್ರಯತ್ನಗಳಲ್ಲಿ ಬೆಂಬಲ ನೀಡುತ್ತದೆ. ಮೀನ ರಾಶಿಯವರಿಗೆ ಗುರು ಮತ್ತು ಕೇತು ಪ್ರಭಾವದಿಂದ ಆಧ್ಯಾತ್ಮಿಕ ಮನೋಭಾವ ಹೆಚ್ಚಾಗುತ್ತದೆ. ಕಲಾತ್ಮಕ ಕ್ಷೇತ್ರದಲ್ಲಿ ಸಾಧನೆ. ಹಣಕಾಸಿನಲ್ಲಿ ಸುಧಾರಣೆ. ಆರೋಗ್ಯದಲ್ಲಿ ಪಾದ ಮತ್ತು ಜಲತತ್ವ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ. ಕುಟುಂಬದಲ್ಲಿ ಸೌಹಾರ್ದತೆ. ವಿದ್ಯಾರ್ಥಿಗಳಿಗೆ ಕಲ್ಪನೆ ಶಕ್ತಿ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಆಳವಾದ ಬಂಧ. ನಿಮ್ಮ ಅದೃಷ್ಟ ಭಕ್ತಿಯ ಮೂಲಕ ಬಲ ಪಡೆಯುತ್ತದೆ. ಒಟ್ಟಾರೆ 12 ರಾಶಿಗಳಿಗೂ ಈ ಅವಧಿಯಲ್ಲಿ ಅದೃಷ್ಟ ಸಂಪೂರ್ಣವಾಗಿ ನಿಶ್ಚಲವಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಗ್ರಹಸ್ಥಿತಿಯ ಪ್ರಕಾರ ವಿಭಿನ್ನ ಫಲಗಳು ದೊರೆಯುತ್ತವೆ. ಪರಿಶ್ರಮ, ಧೈರ್ಯ, ಸಕಾರಾತ್ಮಕ ಮನೋಭಾವ, ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಕುಟುಂಬದ ಬೆಂಬಲ ಇದ್ದರೆ ಅದೃಷ್ಟ ನಿಮ್ಮ ಬದಿಯಲ್ಲಿ ನಿಲ್ಲುತ್ತದೆ. ಗ್ರಹಗಳು ಮಾರ್ಗದರ್ಶನ ನೀಡುತ್ತವೆ, ಆದರೆ ನಿಮ್ಮ ಕರ್ಮವೇ ಅಂತಿಮ ಫಲವನ್ನು ನಿರ್ಧರಿಸುತ್ತದೆ. ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು. ಅದೃಷ್ಟ ನಿಮ್ಮ ಬದಿಯಲ್ಲಿ ಇದೆ ಎಂಬ ವಿಶ್ವಾಸದೊಂದಿಗೆ ಮುಂದುವರಿದರೆ ಯಶಸ್ಸು ನಿಮ್ಮನ್ನು ಎದುರುಗೊಳ್ಳುತ್ತದೆ.